ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 19. ಸರ್ವಮಂಗಳನ ಮದುವೆ ವಿಷಯ ಹಳ್ಳಿಯವರ ಬಾಯಿಗೆ ಸಿಕ್ಕು ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾತನಾಡತೊಡಗಿದ್ರು. ಹಳ್ಳಿಯ ಮುಖ್ಯಸ್ಥರು ಅನಿಸಿಕೊಂಡಿದ್ದ ಬಸವೇಗೌಡರು ಮಾತಾಡ್ತಾ, ನೋಡಿ ದೀಕ್ಷಿತ್ರೆ, ನಿಮ್ಮ ವಂಶಸ್ಥರು, ನಿಮ್ಮ ಕುಟುಂಬದವರು ಅಂದರೆ ಇಡೀ ಹಳ್ಳಿಗೆ ಕೈ ಎತ್ತಿ ಮುಗಿಬೇಕು ಅನ್ನುವಷ್ಟು ಭಯ ಭಕ್ತಿ ಇತ್ತು. ಅಷ್ಟೇ ಗೌರವ ಅಕ್ರೆ ನಿಮ್ಮ ಮಗಳ ಮೇಲೂ ಇತ್ತು. ಸರ್ವಮಂಗಳ ನಿಮಗೆ ಮಾತ್ರ ಅಲ್ಲ, ಇಡೀ ಹಳ್ಳಿಗೆ ಮಗಳಾಗಿದ್ದವಳು. ಹೆಣ್ಮಕ್ಳು ಮನೆ ಬಿಟ್ಟು ಆಚೆ ಬರೋಕೆ ಹೆದರೋ ಕಾಲದಾಗೆ ಹೆಣ್ಣು ಮನಸ್ಸು ಮಾಡಿದರೆ ಗಂಡಿನ ಸಮಕ್ಕೆ ನಿಲ್ಬೋದು ಅಂತ ತೋರಿಸ್ಕೊಟ್ಟವಳು ನಿಮ್ಮ ಮಗಳು. ಪಕ್ಕದ ಪ್ಯಾಟೆಗೆ ಹೋಗಿ ಕಾಲೇಜ್ ಮೆಟ್ಲು ತೊಳೆದಿದ್ರಲ್ಲಿ ಇವಳೇ ನಮ್ಮ ಹಳ್ಳಿನಾಗೆ ಮೊದಲನೇವಳು. ಇವಳನ್ನ ನೋಡಿ ನಮ್ಮೂರಿನ ಎಷ್ಟೋ ಹೆಣ್ಣೈಕ್ಳಿಗೆ ನಾವು ಕೂಡ ಶಾಲೆಗೆ ಹೋಗಬೇಕು, ಕಲಿಬೇಕು, ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಛಲ ಉಡ್ಕೊಂಡಿತ್ತು. ಆದರೆ ಅವ್ರಿಗೆಲ್ಲ ಅಷ್ಟೊಂದು ಸ್ಫೂರ್ತಿ ನೀಡಿದ ನಿಮ್ಮ ಮಗಳು ಇವತ್ತು ಮಾಡಿರೋ ಈ ಕೆಟ್ಟ ಕೆಲಸದಿಂದ ನಿಮ್ಮ ಮರ್ವಾದೆ ಜೊತೆ ನಮ್ಮ ಹಳ್ಳಿ ಮರ್ವಾದೆ ಕೂಡ ಹೊಂಟೋಯ್ತು. ಇವಳನ್ನ ನೋಡಿ ಶಾಲೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ ಹೈಕ್ಳು ನಾಳೆ ಇವಳು ಯಾರೋ ಜಾತಿ ಕುಲ ಇಲ್ಲದವನ್ನ ಮದುವೆ ಆಗವಳೆ ಅನ್ನೋ ಸುದ್ದಿ ತಿಳಿದು ನಾವು ಕೂಡ ಹಾಗೆ ಮಾಡಿದರೆ ತಪ್ಪಿಲ್ಲ ಅನ್ನೋ ನಿರ್ಧಾರ ಮಾಡೋದಿಲ್ಲ ಅಂತ ಹೆಂಗೆ ನಂಬೋದು? ಇವಳಿಂದ ನಮ್ಮ ಹಳ್ಳಿಲಿರೋ ಹೈಕ್ಳೆಲ್ಲ ಹಾಳಾಗ್ತಾ ಇದ್ದಾವೆ. ನಮ್ಮ ಜಾತಿ ಹೈಕ್ಳು ಬೇರೆ ಯಾರನ್ನ ಕಟ್ಕೊಂಡ್ರೆ ನಮ್ಮ ಮರ್ವಾದೆ ಹಾಳಾಗೋಯ್ತದೆ. ನನಗನ್ಸೋ ಪ್ರಕಾರ ಈ ಜಾತಿಗೆಟ್ಟಿರೋ ಹುಡುಗಿನ ನಮ್ಮ ಹಳ್ಳೀಲಿ ಇಟ್ಕೊಳ್ಳೋದು ಸರಿಯಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ನುಡಿದವರು ಸುತ್ತಲೂ ಕಣ್ಣಾಯಿಸ್ತಾ, ಇದಕ್ಕೆ ನೀವೆಲ್ಲ ಏನು ಹೇಳ್ತೀರಪ್ಪ ಅಂದರು. ಗೌಡ್ರು ಮಾತೆ ವೇದವಾಕ್ಯ ಅಂತ ಬಾಳ್ತಿದ್ದ ಹಳ್ಳಿ ಜನರೆಲ್ಲರೂ ಒಟ್ಟಾಗಿ ಹೌದು ಹೌದು ಗೌಡ್ರು ಹೇಳಿದ್ದು ದಿಟ ಅಂತ ಗೌಡ್ರನ್ನ ಅನುಸರಿಸಿದ್ರು. ಗುಂಪಲ್ಲಿದ್ದ ದ್ಯಾವ ಮಾತ್ರ ಛೇ ಪಾಪ ಅವರು ಹಿಂಗ್ಯಾಕೆ ಮಾಡ್ಕೊಂಡ್ರು ಅಂತ ವ್ಯಥೆಪಟ್ಟ. ಅಂದೊಮ್ಮೆ ಪ್ರಾಣಿನ ಬಲಿ ಕೊಡೋ ಸಂದರ್ಭದಲ್ಲಿ ಗೌಡ್ರು ವಿರುದ್ಧ ಮಾತಾಡಿ ಅವರ ವಿಷಯದಲ್ಲಿ ಮೂಗು ತೂರಿಸಿ ಅವರು ಅಂದುಕೊಂಡ ಕಾರ್ಯ ವಿಫಲವಾಗುವಂತೆ ಮಾಡಿದ್ದಕ್ಕಾಗಿ ಬಸವೇಗೌಡರಿಗೆ ಸರ್ವಮಂಗಳನ ಮೇಲಿದ್ದ ಪ್ರೀತಿ ಮಮಕಾರ ದ್ವೇಷವಾಗಿ ಪರಿವರ್ತನೆಯಾಗಿತ್ತು. ಹಗೆಯೋನ ಕೊಲ್ಲೋಕ್ಕೆ ಹಗಲೇನು ಇರುಳೇನು ಅನ್ನೋ ಮನಸ್ಥಿತಿಲಿದ್ದ ಗೌಡ್ರು ಹೇಗಾದರೂ ಮಾಡಿ ಅವಳ ಸೊಕ್ಕನ್ನು ಇಳಿಸ್ಬೇಕು ಅಂತ ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದವ್ರಿಗೆ ಸರ್ವಮಂಗಳನ ಮದುವೆ ವಿಷಯ ಕೇಳ್ತಿದ್ದ ಹಾಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಾಗಿತ್ತು. ಅವರ ಮಾತಲ್ಲಿ ಇದ್ದ ಕುಹಕ ದ್ವೇಷ ತಿಳಿಯದಷ್ಟು ಸರ್ವಮಂಗಳ ದಡ್ಡಿ ಏನೂ ಆಗಿರಲಿಲ್ಲ. ಕಷ್ಟ ಬಂದಾಗ ಒತ್ತರಿಸಿ ಬರುತ್ತೆ ಅನ್ನೋ ಮಾತು ಅವಳ ಜೀವನದಲ್ಲಿ ನಿಜವಾಗಿತ್ತು. ಇದೇ ಸಂದರ್ಭನ ಕಾಯ್ತಿದ್ದ ಯಜ್ಞೇಶ ಜೋಯಿಸ್ರು, ಮತ್ಯಾಕ್ತಡ, ಇಡೀ ಹಳ್ಳಿನೇ ಈ ಮದುವೆನ ಒಪ್ಪೋದಕ್ಕೆ ತಯಾರಿಲ್ಲ ಅಂದಮೇಲೆ ಇವ್ರನ್ನ ಹಳ್ಳಿಯಿಂದ ಬಹಿಷ್ಕರಿಸೋದೊಂದೇ ಈಗ ಉಳಿದಿರೋ ದಾರಿ ಅಂದರು. ಆಳಿಗೊಂದು ಕಲ್ಲು ಅನ್ನೋ ಹಾಗೆ ಸುತ್ತಲಿದ್ದವರೆಲ್ಲರೂ ಬಹಿಷ್ಕಾರ ಬಹಿಷ್ಕಾರ ಅಂತ ಕೂಗು ಹಾಕತೊಡಗಿದ್ರು. ತನ್ನ ಮನೆ ಬಾಗಿಲಲ್ಲಿ ನಿಂತು ಇದನ್ನೆಲ್ಲ ನೋಡ್ತಾ ಇದ್ದ ಸರಸ್ವತಿ ತನ್ನ ಸ್ನೇಹಿತೆಗೆ ಅನ್ಯಾಯವಾಗ್ತಾ ಇದ್ರೂ ಏನು ಮಾಡದ ಪರಿಸ್ಥಿತಿಯಲ್ಲಿದ್ಲು. ಮಗಳ ಮೇಲಿದ್ದ ಮಮತೆಯಿಂದ ದೀಕ್ಷಿತರು ಮನಸ್ಸು ಬದಲಾಗೋದ್ರೊಳಗಾಗಿ ಹಳ್ಳಿ ಜನರು ಮಾತುಗಳು ದೀಕ್ಷಿತರ ಮನಸ್ಸಲ್ಲಿದ್ದ ಜಾತಿ ಕುಲದ ಪ್ರತಿಷ್ಠೆಯನ್ನು ಮತ್ತೊಮ್ಮೆ ಜಾಗೃತಗೊಳಿಸಿದ್ವು. ಅಷ್ಟರಲ್ಲಿ ಮುಂದೆ ಬಂದ ವಿಶ್ವನಾಥ, ಎಲ್ಲರೂ ಸ್ವಲ್ಪ ಸುಮ್ಮನಿರಿ, ಏನು ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತಾ ನಮ್ಮನೆ ಮಗಳನ್ನ ಹಳ್ಳಿಯಿಂದ ಆಚೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ ತಕ್ಷಣ ನಾವು ಅವ್ರನ್ನ ಆಚೆ ಕಳಿಸ್ತೀವಿ ಅಂತ ಹೇಗೆ ಅಂದ್ಕೊಂಡ್ರಿ? ನಿಮಗೆಲ್ಲ ಇವರ ಜಾತಿನೇ ಸಮಸ್ಯೆ ಅಲ್ವಾ? ಇವ್ರು ಹೆತ್ತವರು ಯಾರು ಅಂತ ಗೊತ್ತಿಲ್ಲ, ಅನಾಥಾಶ್ರಮದಲ್ಲಿ ಬೆಳೆದವರು ಅಂದಮೇಲೆ ಇವ್ರನ್ನ ಯಾರೋ ನಮ್ಮ ಜಾತಿಯಸ್ಥರೇ ಹೆತ್ತಿರ್ಬೋದಲ್ವಾ? ಹಾಗೆ ಅಂದ್ಕೊಂಡ್ರೆ ಆಯಿತು, ಆಗ ಯಾವ ಸಮಸ್ಯೆಯೂ ಇರೋದಿಲ್ಲ ಅಂತ ತಂಗಿ ಪರ ವಹಿಸಿ ಮಾತನಾಡತೊಡಗಿದ್ದ. ಮಗಳನ್ನು ಬಿಟ್ಟು ಕೊಡೋದಕ್ಕೆ ಮನಸ್ಸಿಲ್ಲದ ದೀಕ್ಷಿತ ದಂಪತಿಗಳಿಗೆ ವಿಶ್ವನಾಥನ ಮಾತು ಕೂಡ ಸರಿ ಅನಿಸ್ತು. ಆ ಕ್ಷಣ ಅವರ ಕಣ್ಣುಗಳಲ್ಲಿ ಆಶಾಕಿರಣ ಹೊಮ್ಮಿದಂತಾಯಿತು. ಮದುವೆ ವಿಷಯ ಹಿಡ್ಕೊಂಡು ಹೇಗಾದರೂ ಮಾಡಿ ದೀಕ್ಷಿತರಿಗೆ ಅವಮಾನ ಮಾಡಲೇಬೇಕು ಅಂತ ನಿಶ್ಚಯಿಸಿಕೊಂಡು ಬಂದಿದ್ದ ಯಜ್ಞೇಶ ಜೋಯಿಸ್ರು ವಿಶ್ವನಾಥನ ಮಾತಿಗೆ ಸಿಡಿದೆದ್ರು. ಹೇ ವಿಶ್ವ, ನಿನಗೇನು ತಲೆಗಿಲೆ ಕೆಟ್ಟಿದೆಯೋ ಹೇಗೆ? ನೀನೇನು ಮಾತಾಡ್ತಾ ಇದೆಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ನೀವೆಲ್ಲ ಅಂದ್ಕೊಂಡ ತಕ್ಷಣ ಹುಟ್ಟಿದ ಮೂಲನೇ ಗೊತ್ತಿಲ್ಲದೆ ಇರೋ ಯಾರೋ ಬೀದಿ ಬಿಕಾರಿನ ನಮ್ಮ ಜಾತಿಗೆ ಸೇರಿಸ್ಕೊಳಕ್ಕಾಗತ್ತಾ? ಈ ಥರ ಯಾವ ಶಾಸ್ತ್ರದಲ್ಲೂ ಬರ್ದಿಲ್ಲ.
ದೀಕ್ಷಿತ್ರೆ, ಸಕಲಶಾಸ್ತ್ರ ಪಾರಂಗತರು ಅಂತ ಬಿರುದು ತಗೊಂಡಿದ್ದೀರಲ್ಲ, ನೀವೇ ಹೇಳಿ, ಶಾಸ್ತ್ರ ಇದಕ್ಕೆ ಒಪ್ಪುತ್ತೆಯೇ? ನೀವು ಇನ್ನೂ ಮುಂದುವರೆದು ನಿಮ್ಮ ಕುಲಗೆಟ್ಟ ಈ ಮಗಳನ್ನು ಮನೆಯೊಳಗೆ ಬಿಟ್ಕೊಂಡ್ರೆ ಅವ್ರ ಜೊತೆ ನಿಮಗೂ ಬಹಿಷ್ಕಾರ ಆಗ್ಬೇಕಾಗತ್ತೆ. ಆಡೋದ್ ಮಡಿ, ಉಂಬೋದ್ ಮೈಲ್ಗೆ ಅಂತ ಮಾತಲ್ಲೇ ಬಾಣ ಪ್ರಯೋಗಿಸಿದ್ರು. ವಿಶ್ವನಾಥನ ಮಾತಿಂದ ಚಿಗುರಿದ್ದ ಸಣ್ಣ ಭರವಸೆಯು ಮಣ್ಣು ಪಾಲಾಯಿತು. ಜನಗಳ ಬಾಯಿಯಿಂದ ತುಚ್ಛವಾದ ಮಾತುಗಳನ್ನು ಕೇಳ್ತಿದ್ದ ದೀಕ್ಷಿತ್ರು ಏನೂ ಮಾಡಲಾಗದ ಪರಿಸ್ಥಿತಿಲಿ ತಮ್ಮ ನಿಸ್ತೇಜ ಕಣ್ಣುಗಳಿಂದ ಮಗಳನ್ನೇ ದಿಟ್ಟಿಸಿದ್ರು. ತನ್ನ ಹೆತ್ತವರ ಪರಿಸ್ಥಿತಿ ಮಗಳಿಗೂ ಅರ್ಥವಾಗಿತ್ತು. ಮನದಲ್ಲಿ ಜ್ವಾಲಾಮುಖಿನೇ ಸಿಡಿತಾ ಇದ್ರು ಅವಳು ಏನೊಂದು ಮಾತಾಡದೆ ಮೌನವಾದ್ಲು. ಕಡೆಗೂ ಹಳ್ಳಿ ಜನರ ತೀರ್ಮಾನನೇ ಗೆದ್ದಿತ್ತು. ಯಜ್ಞೇಶ ಜೋಯಿಸ್ರು ಹೆಂಡತಿ ಸುಭದ್ರಮ್ಮನವರು ದೀಕ್ಷಿತ್ರು ಮನೆಯೊಳಗೆ ಹೋಗಿ ಸರ್ವಮಂಗಳನ ಕೆಲವು ಬಟ್ಟೆಗಳನ್ನು ತಂದು ಅವಳ ಮುಖದ ಮೇಲೆ ಎಸೆದ್ರು. ತನ್ನ ಮನೆಗೆ ತನಗೆ ಹೋಗೋದಕ್ಕೆ ನಿಷೇಧ ಹೇರಿರೋದು ಸರ್ವಮಂಗಳನಿಗೆ ಸಹಿಸೋದಕ್ಕೆ ಅಸಾಧ್ಯವಾಯಿತು. ತಾನು ತಪ್ಪೇ ಮಾಡಿಲ್ಲ ಅಂತ ಮನಸ್ಸು ಹೇಳ್ತಾ ಇದ್ರು. ಕೇವಲ ಜಾತಿ ಕುಲ ಅನ್ನೋ ಮೌಢ್ಯತೆಯ ಅಂಧಕಾರದಲ್ಲಿಯೇ ಮುಳುಗಿರುವವರ ನಡುವೆ ಏನು ಮಾತನಾಡಿದ್ರೂ ಬೋರ್ಗಲ್ಲ ಮೇಲೆ ಮಳೆ ಸುರಿದಂತೆ. ಅಲ್ಲದೆ ಈಗ ತಾನೇನೇ ಮಾತಾಡಿದ್ರು ತನ್ನೊಂದಿಗೆ ತನ್ನ ಹೆತ್ತವರು ಹಳ್ಳಿನ ತೊರಿಬೇಕಾಗತ್ತೆ ಅಂತ ಎಲ್ಲವನ್ನೂ ಸಹಿಸಿಕೊಂಡ್ಳು. ಮಗಳ ಪರಿಸ್ಥಿತಿನ ಕಂಡು ಏನು ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿದ್ದ ದೀಕ್ಷಿತ ದಂಪತಿಗಳು ತಮ್ಮ ರಿಕ್ತವಾದ ಕಣ್ಣುಗಳಿಂದ ಮಗಳನ್ನೇ ದಿಟ್ಟಿಸಿದ್ರು. ಅವರ ನಯನಗಳಲ್ಲಿದ್ದ ಶೂನ್ಯ ಭಾವ ಅವರಿಗೆ ಜೀವನದಲ್ಲಿ ಬದುಕಬೇಕು ಅನ್ನೋ ಆಸಕ್ತಿನೇ ಇಲ್ಲ ಅನ್ನೋದನ್ನು ಸಾರಿ ಹೇಳ್ತಿತ್ತು. ಸರ್ವಮಂಗಳ ಕೊನೆ ಬಾರಿ ತನ್ನ ಹೆತ್ತವರ ಕಾಲಿಡಿದು, ಅಪ್ಪಾಜಿ, ಅಮ್ಮ, ನೀವು ಈಗಲೂ ನನ್ನನ್ನು ಮೊದಲಿನಂತೆ ಪ್ರೀತಿಸ್ತಿದ್ದೀರಾ ಅಂತ ನನಗೂ ಗೊತ್ತು. ಆ ಪರಮಾತ್ಮ ನನ್ನ ಹಣೆಯಲ್ಲಿ ಹೀಗೆ ನಡಿಬೇಕು ಅಂತ ಗೀಜಿರುವಾಗ ಯಾರು ತಾನೇ ಏನು ಮಾಡೋಕ್ಕೆ ಸಾಧ್ಯ? ನೀವು ಪೂಜಿಸೋ ಆ ಶ್ರೀರಾಮ ನನ್ನ ಮುಂದಿನ ಬದುಕನ್ನು ನಿಮ್ಮೊಂದಿಗೆ ಕಳೆಯುವಂತೆ ಬರ್ದಿಲ್ಲ ಅನಿಸುತ್ತೆ ಅಂತ ಅವರಿಬ್ಬರನ್ನು ಬಿಗಿಯಾಗಿ ಅಪ್ಪಿದ್ಲು. ಆದರೆ ಪ್ರತಿಯಾಗಿ ಅವಳಿಗೆ ಅವರಿಂದ ಅಪ್ಪುಗೆಯ ಸಾಂತ್ವನ ಸಿಗಲಿಲ್ಲ. ಅವರ ಹೃದಯದ ಘಾಸಿಗೆ ತಾನೇ ಕಾರಣ ಅಂತ ತಿಳಿದಿದ್ದವಳಿಗೆ ಬೇಸರವಾಗಲಿಲ್ಲ. ಪ್ರತಿಯಾಗಿ ಅವಳು ತನ್ನ ಅಪ್ಪುಗೆಯನ್ನು ಇನ್ನಷ್ಟು ಬಿಗಿಯಾಗಿಸಿದ್ಲು. ದೀಕ್ಷಿತ ದಂಪತಿಗಳಿಗೆ ದುಃಖ ಒತ್ತರಿಸಿ ಬರ್ತಾ ಇದ್ರು. ಅವರು ಕೂಡ ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದರು. ಎಷ್ಟೋ ಕ್ಷಣಗಳ ಬಳಿಕ ತನ್ನ ಅಪ್ಪುಗೆಯನ್ನು ಸಡಿಲಗೊಳಿಸಿದವಳು ಅವರಿಬ್ಬರ ಕೈಗಳನ್ನು ಹಿಡ್ಕೊಂಡು, ಅಪ್ಪಾಜಿ, ಅಮ್ಮ, ನಿಮ್ಮ ಮನಸ್ಸು ಎಷ್ಟು ಸೂಕ್ಷ್ಮ ಅಂತ ನನಗೆ ಗೊತ್ತು. ನನ್ನಿಂದ ನಿಮಗೆ ಸಾಕಷ್ಟು ಅವಮಾನವಾಗಿದೆ. ನನ್ನ ಸಲುವಾಗಿ ನಿಮ್ಮ ಜೀವಕ್ಕೇನಾದರೂ ತೊಂದರೆ ಮಾಡಿಕೊಂಡ್ರೆ ನನ್ನ ಮೇಲಾಣೆ. ನನ್ನ ಮಾತನ್ನು ಅಲ್ಲಗಳೆದು ನೀವೇನಾದರೂ ಅನಾಹುತ ಮಾಡಿಕೊಂಡ್ರೆ ಅಂದೆ ನಿಮ್ಮ ಮಗಳು ಕೂಡ ಈ ಭೂಮಿಯಿಂದ ಋಣಮುಕ್ತಳಾಗ್ತಾಳೆ. ದಯವಿಟ್ಟು ಈ ಪಾಪಿ ಮಗಳನ್ನು ಕ್ಷಮಿಸಿ ಅಂತ ಅವರ ಕಾಲ ಬಳಿ ಕುಸಿದು ಬಿಕ್ಕತೊಡಗಿದ್ಲು. ದೀಕ್ಷಿತ ದಂಪತಿಗಳ ದುಃಖದ ಕಟ್ಟೆ ಒಡೆದಿತ್ತು. ಅವರಿಗಿನ್ನೂ ದುಃಖವನ್ನು ಅದುಮಿಟ್ಟಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಕಣ್ಣಿನಿಂದ ಧಾರಾಕಾರವಾಗಿ ಹರಿಯುತ್ತಿದ್ದ ಕಣ್ಣೀರು ಅವರ ಕಾಲ ಕೆಳಗೆ ಕುಸಿದು ಕುಳಿತಿದ್ದ ಮಗಳ ದೇಹವನ್ನು ತೊಯ್ದವು. ಅವರಿಗಲ್ಲಿ ಅರೆಕ್ಷಣವು ನಿಲ್ಲೋದಕ್ಕೆ ಕಷ್ಟ ಅನ್ನಿಸ್ತು. ಕೊನೆಯ ಬಾರಿಗೆ ಮಗಳ ಮುಖವನ್ನು ನೋಡದೆ ಭಾರವಾದ ಮನಸ್ಸಿಂದ ಧರಧರನೆ ಒಳಗೆ ಹೆಜ್ಜೆ ಹಾಕಿದ್ರು. ಅದಾಗಲೇ ಸಾಕಷ್ಟು ನೊಂದಿದ್ದ ಅವಳ ಹೃದಯ ಛಿದ್ರ ಛಿದ್ರವಾಯಿತು. ಕೊಂಚ ಸುಧಾರಿಸಿಕೊಂಡವಳು ವಿಶ್ವನಾಥನ್ ಬಳಿ, ಅಣ್ಣಯ್ಯ, ಅಪ್ಪಾಜಿ ಅಮ್ಮನನ್ನು ಚೆನ್ನಾಗಿ ನೋಡ್ಕೊ ಅಂತ ಕೈ ಮುಗಿದ್ಲು. ವಿಶ್ವನಾಥನ ಕಣ್ಣುಗಳು ತನಗೆ ಅರಿವಿಲ್ಲದೆಯೇ ತುಂಬಿದ್ವು. ಅವ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಕಣವ, ಅವರಿಗೆ ಯಾವುದೇ ತೊಂದರೆ ಆಗದಂತೆ ನಾನು ನೋಡ್ಕೋತೀನಿ ಅಂತ ಭರವಸೆ ನೀಡಿದವನು ಅವಳ ತಲೆ ಮೇಲೆ ಕೈ ಇಟ್ಟು, ಸುಖವಾಗಿ ಬಾಳು ತಂಗ್ಯವ್ವ ಅಂತ ಮನಸಾರೆ ಹರಸಿ ದೀಕ್ಷಿತರನ್ನು ಹಿಂಬಾಲಿಸ್ತಾ. ಸರ್ವಮಂಗಳ ಬಿಕ್ಕಳಿಸ್ತಾನೆ ಅಪ್ಪಾಜಿ, ಅಮ್ಮ, ಅಣ್ಣಯ್ಯ ಅಂತ ಕೂಕೊಂಡು ಮನೆಯೊಳಗೆ ಕಾಲಿಡೋದಕ್ಕೆ ಮುಂದಾದಾಗ ಹಳ್ಳಿಯ ಹಿರಿಯರು ಅನಿಸ್ಕೊಂಡವರೆಲ್ಲರೂ, ಹೇ ನಿಲ್ಲು, ಎಲ್ಲಿಗೆ ಹೋಗ್ತಿದ್ಯಾ? ಈಗ ಆ ದೀಕ್ಷಿತ್ರಿಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನೀನು ಯಾವಾಗ ಈ ಜಾತಿ ಕುಲ ಗೋತ್ರ ತಿಳಿಯದವನನ್ನು ಕಟ್ಕೊಂಡು ಬಂದ್ಯೋ ಆಗಲೇ ಈ ಮನೆಗೂ ನಿನಗೂ ನಡುವೆ ಇದ್ದ ಸಂಬಂಧ ಮುರಿದೋಯ್ತು. ನೀನೇನಾದರೂ ಅಧಿಕ ಪ್ರಸಂಗ ಮಾಡಿ ಮನೆಯೊಳಗೆ ಒಂದೇ ಒಂದು ಹೆಜ್ಜೆ ಇಟ್ಟೆ ಅಂದ್ಕೋ, ಹಳ್ಳಿಯವರೆಲ್ಲರೂ ಸೇರಿಕೊಂಡು ಮನೆಗೆ ಕಲ್ಲು ಹೊಡಿಬೇಕಾಗತ್ತೆ, ಹುಷಾರು.
ಇನ್ನೊಂದು ಮಾತು ನೆನ್ಪಿಟ್ಕೋ, ಇನ್ಯಾವತ್ತೂ ಕೂಡ ನೀನು ಈ ಹಳ್ಳಿಗೆ ಕಾಲಿಡಬಾರ್ದು, ಈ ಕಡೆ ತಲೆ ಕೂಡ ಹಾಕಿ ಮಲಗಬಾರ್ದು, ತಿಳಿತಾ? ನಿಮ್ಮಂಥವ್ರ ನೆರಳು ಕೂಡ ಈ ಜಾಗದಲ್ಲಿ ಬಿದ್ದರೆ ಅಲ್ಲಿ ಒಂದೇ ಒಂದು ಹುಲ್ಲು ಕಡ್ಡಿನೂ ಸಹ ಬೆಳೆಯೋದಿಲ್ಲ. ಹೆಣ್ಣಾಗಿ ಹುಟ್ಟಿದ ಮೇಲೆ ಮನೆ ಬೆಳಗೋ ದೀಪವಾಗಬೇಕೇ ಹೊರತು ಮನೆ ಸುಡೋ ಜ್ವಾಲೆ ಆಗಬಾರ್ದು. ಇನ್ನೂ ಏನು ಯೋಚನೆ ಮಾಡ್ತಾ ನಿಂತಿದ್ದೀರಾ? ಮೊದಲು ನಿಮ್ಮ ಗಂಟು ಮೂಟೆ ಎತ್ಕೊಂಡು ಜಾಗ ಖಾಲಿ ಮಾಡಿ ಅಂತ ಬಾಯಿಗೆ ಬಂದಂತೆ ಗದರತೊಡಗಿದ್ರು. ಯಜ್ಞೇಶ ಜೋಯಿಸ್ರು ತಮ್ಮ ಹೆಂಡತಿಯತ್ತ ಮುಖ ಮಾಡಿ, ಸುಭದ್ರ, ಈ ಅನಿಷ್ಟದಿಂದ ಅಗ್ರಹಾರ ಎಲ್ಲ ಮೈಲ್ಗೆ ಆಗೋಯ್ತು. ಹೋಗು, ಗೋಮಯ ತಗೊಂಡು ಬಂದು ಅಂಗಳನೆಲ್ಲ ಶುದ್ಧ ಮಾಡು ಅಂತ ಹೇಳ್ತಿದ್ದ ಹಾಗೆ ಸರ್ವಮಂಗಳನಿಗೆ ಆ ಮೂಢರ ನಡುವೆ ಅವರು ಆಡುತ್ತಿರೋ ದುರ್ಧರ ಮಾತುಗಳನ್ನು ಕೇಳಿಕೊಂಡು ಅಲ್ಲಿ ಒಂದು ಕ್ಷಣವೂ ನಿಲ್ಲೋದಕ್ಕೆ ಮನಸ್ಸಾಗಲಿಲ್ಲ. ಕೊನೆಯ ಬಾರಿ ತಾನು ಹುಟ್ಟಿ ಬೆಳೆದ ಮನೆಯನ್ನೊಮ್ಮೆ ಕಣ್ತುಂಬಿಕೊಂಡು ತನ್ನ 2 ಕೈಗಳಿಂದ ಹೊಸ್ತಿಲನ್ನು ಮುಟ್ಟಿ ನಮಸ್ಕರಿಸಿದ್ಲು. ಅವಳಿಗೆ ದುಃಖ ಉಮ್ಮಳಿಸಿ ಬರತೊಡಗಿತ್ತು. ಅಪ್ಪಾಜಿ, ಅಮ್ಮ, ಅಣ್ಣಯ್ಯ, ನನ್ನ ಕ್ಷಮಿಸ್ಬಿಡಿ, ಋಣ ಇದ್ದರೆ ಮತ್ತೆ ಬರ್ತೀನಿ ಅಂತ ಹೇಳುವಾಗ ಅವಳ ಗಂಟಲು ಬಿಗಿಯಿತು. ನೆಲದ ಮೇಲೆ ಬಿದ್ದಿದ್ದ ತನ್ನ 2 ಸೀರೆಗಳನ್ನು ತಗೊಂಡು ಮುಂದಿನ ದಾರಿ ತಿಳಿದೆ ಗಂಡನೊಂದಿಗೆ ಹೆಜ್ಜೆ ಹಾಕಿದ್ಲು. ತನ್ನ ಸುತ್ತಲೂ ಕೋಶ ಕಟ್ಟಿಕೊಂಡ ಕಂಬಳಿ ಹುಳುವೊಂದು ಮುಂದಿನ ಭವಿಷ್ಯಕ್ಕಾಗಿ ಕಷ್ಟಪಟ್ಟು ಪೊರೆಯನ್ನು ಕಳಚಿ ಚಿಟ್ಟೆಯಾಗಿ ಹೊರಬರುವಂತೆ ಸರ್ವಮಂಗಳ ಕೂಡ ತನ್ನ ಭವಿಷ್ಯಕ್ಕಾಗಿ ಗೂಡು ತೊರೆದಿದ್ಲು. ಮಿತ್ರರೇ, ಸರ್ವಮಂಗಳ ಹುಟ್ಟಿದ ಊರನ್ನು ನಿಜಕ್ಕೂ ತೊರಿತಾ ಇದ್ದಾಳ? ಹೆತ್ತವರನ್ನು ಬಿಟ್ಟು ಗಂಡನೊಂದಿಗೆ ತೆರಳುತ್ತಿರೋ ಅವಳ ಮುಂದಿನ ಬದುಕು ಹೇಗಿರ್ಬೋದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಕಥೆ ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.